ಜ್ಞಾನ ಬ್ರಹ್ಮಾಂಡದ ಜ್ಞಾನ ಲೋಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕೈರೋ, ಬಿ ನೈರೋಬಿ, ಸಿ ಬೀಜಿಂಗ್, ಡಿ ಢಾಕಾ. ಸರಿಯಾದ ಉತ್ತರ ಆಪ್ಷನ್ ಎ ಕೈರೋ. ಕೈರೋ ಈಜಿಪ್ಟ್ ದೇಶದ ರಾಜಧಾನಿಯಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ, ಮರುಭೂಮಿಯಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯ ಯಾವುದು? ನಿಮ್ಮ ಆಪ್ಷನ್ಗಳು: ಎ ತಾವರೆ, ಬಿ ನೈದಿಲೆ, ಸಿ ಕಳ್ಳಿಗಿಡ, ಡಿ ಮೆಕ್ಕೆಜೋಳ. ಸರಿಯಾದ ಉತ್ತರ ಆಪ್ಷನ್ ಸಿ ಕಳ್ಳಿಗಿಡ. ನಿಮ್ಮ ಮೂರನೇ ಪ್ರಶ್ನೆ, ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಚಂದ್ರ, ಬಿ ಗ್ಯಾನಿಮೇಡ್, ಸಿ ಟೈಟಾನ್, ಡಿ ಕೆಲಸ್ಕೋ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾನಿಮೇಡ್. ಗ್ಯಾನಿಮೇಡ್ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹವಾಗಿದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭೂಮಿಗೆ ಸಮೀಪವಿರುವ ನಕ್ಷತ್ರ ಯಾವುದು? ನಿಮ್ಮ ಆಪ್ಷನ್ಗಳು ಹೀಗಿವೆ: ಎ ಚಂದ್ರ, ಬಿ ಸೂರ್ಯ, ಸಿ ಸಿರಿಯಸ್, ಡಿ ಒಮೆಗಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯ. ಸೂರ್ಯ ಭೂಮಿಗೆ ಸಮೀಪವಿರುವ ನಕ್ಷತ್ರವಾಗಿದೆ. ನಿಮ್ಮ ಐದನೇ ಪ್ರಶ್ನೆ, ಸಾರೆ ಜಹಾಂ ಸೆ ಅಚ್ಚಾ ಈ ಗೀತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಗಳು: ಎ ಬೇಂದ್ರೆ, ಬಿ ಕುವೆಂಪು, ಸಿ ರವೀಂದ್ರನಾಥ್ ಟ್ಯಾಗೂರ್, ಡಿ ಮೊಹಮ್ಮದ್ ಇಕ್ಬಾಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಹಮ್ಮದ್ ಇಕ್ಬಾಲ್. ನಿಮ್ಮ ಆರನೇ ಪ್ರಶ್ನೆ, ಕಥಕ್ಕಳಿ ಇದು ಯಾವ ರಾಜ್ಯದ ಸಾಂಸ್ಕೃತಿಕ ನೃತ್ಯವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಕೇರಳ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯ. ನಿಮ್ಮ ಏಳನೇ ಪ್ರಶ್ನೆ, ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು? ನಿಮ್ಮ ಆಪ್ಷನ್ಗಳು ಹೀಗಿವೆ: ಎ ದೊಡ್ಡ ಬೆಟ್ಟ, ಬಿ ಆನೆಮುಡಿ, ಸಿ ನೀಲಗಿರಿ, ಡಿ ಆರ್ಮಕೊಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆಮುಡಿ. ಇದು ದಕ್ಷಿಣ ಭಾರತದ ಅತ್ಯುನ್ನತ ಶಿಖರವಾಗಿದೆ. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದ ಕಿತ್ತಳೆಯ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ ಪುಣೆ, ಬಿ ನಾಸಿಕ್, ಸಿ ನಾಗ್ಪುರ್, ಡಿ ಜೈಸಲ್ಮೇರ್. ಸರಿಯಾದ ಉತ್ತರ ಆಪ್ಷನ್ ಸಿ ನಾಗ್ಪುರ್. ನಾಗ್ಪುರ್ ಅನ್ನು ಭಾರತದ ಕಿತ್ತಳೆಯ ನಗರ ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ: ದಾರಿಯಲ್ಲಿ ಹಣ ಸಿಕ್ಕುವುದು ಯಾವುದರ ಸಂಕೇತವಾಗಿದೆ? ಆಪ್ಷನ್ ಎ ಅಪಾಯದ ಸಂಕೇತ, ಆಪ್ಷನ್ ಬಿ ಆರೋಗ್ಯದ ಸಂಕೇತ, ಆಪ್ಷನ್ ಸಿ ಅಪಘಾತದ ಸಂಕೇತ, ಆಪ್ಷನ್ ಡಿ ಅದೃಷ್ಟದ ಸಂಕೇತ. ಸರಿಯಾದ ಉತ್ತರ
ಆಪ್ಷನ್ ಡಿ ಅದೃಷ್ಟ. ಆಕಸ್ಮಿಕವಾಗಿ ದಾರಿಯಲ್ಲಿ ಹಣ ಸಿಕ್ಕುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದೃಷ್ಟದ ಸಂಕೇತವಾಗಿದೆ. ನಿಮ್ಮ 10ನೆಯ ಹಾಗೂ ಕೊನೆಯ ಪ್ರಶ್ನೆ, ಜಾಕಿರ್ ಹುಸೇನ್ ಯಾವ ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ಎ ಶಹನಾಯಿ, ಆಪ್ಷನ್ ಬಿ ಕೊಳಲು, ಆಪ್ಷನ್ ಸಿ ಪಿಟೀಲು, ಆಪ್ಷನ್ ಡಿ ತಬಲಾ. ಫ್ರೆಂಡ್ಸ್, ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಸರಿಯಾದ ಉತ್ತರವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ನಮ್ಮ ಜ್ಞಾನ ಹೆಚ್ಚಿಸುವ ಇಂತಹ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.